Gurudev, welcome to Economics online classes. Now we are going to discuss the theory of the consumer behavior. In microeconomics, the most important chapter, consumers, how the consumers behave while buying or using the goods or services. ಇಲ್ಲಿ ಒಬ್ಬ ಕನ್ಸ್ಯೂಮರ್ ಒಂದು ವಸ್ತುವನ್ನು ಕೊಂಡುಕೊಳ್ಳುವಾಗ ಅದನ್ನು ಬಳಕೆ ಮಾಡುವಾಗ ಯಾವ ರೀತಿಯಾಗಿ ಬಿಹೇವ್ನ ಮಾಡ್ತಾರೆ ಅನ್ನೋ ಸಂಬಂಧಪಟ್ಟಾಗೆ ಈ ಟಾಪಿಕ್ ಇರುವಂಥದ್ದು. ಇದು ಮೋಸ್ಟ್ ಟಫೆಸ್ಟ್ ಟಾಸ್ಕ್. ಯಾಕೆಂದರೆ ಒಬ್ಬ ಕನ್ಸ್ಯೂಮರ್ಸ್ ತೊಗೊಂಡ ಡಿಸಿಷನ್ಸ್ ಇನ್ನೊಬ್ಬ ಕನ್ಸ್ಯೂಮರ್ಸ್ ತೊಗೊಳ್ತಾನೆ ಹೇಳಲಿಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಯಾವುದೊಂದು ವಸ್ತುವನ್ನು ಕೊಂಡ್ಕೊಳ್ತಾನೆ, ಇನ್ನೊಬ್ಬ ಕನ್ಸ್ಯೂಮರ್ ಸೇಮ್ ಕಮೋಡಿಟೀಸನ್ನು ಕೊಂಡ್ಕೊಳ್ತಾನೆ ಅಂತ ಹೇಳಲಿಕ್ಕಾಗಲ್ಲ. ಕಾರಣ ಏನಂತಂದರೆ ಒಬ್ಬ ವ್ಯಕ್ತಿಯ ಇನ್ಕಮ್, ಒಬ್ಬ ವ್ಯಕ್ತಿಯ ಟೆಸ್ಟ್ ಆ್ಯಂಡ್ ಪ್ರೆಫರೆನ್ಸಸ್ಸು ಅದು ಡಿಫ್ರೆನ್ಸ್ ಆಗಿರುತ್ತದೆ. ಆ ಕಾರಣಕ್ಕಾಗಿ ಒಬ್ಬ ಕನ್ಸ್ಯೂಮರ್ಸ್ ತೊಗೊಂಡ ಡಿಸಿಷನ್ಸನ್ನು ಇನ್ನೊಬ್ಬ ಕನ್ಸ್ಯೂಮರ್ಸ್ ತೊಗೊಳ್ಳಿಕ್ಕಾಗಲ್ಲ. ಹಾಗಾಗಿ ಇದೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳೋದಾದರೆ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆದ ಒಂದು ಚಾಪ್ಟರ್ ಆಗಿದೆ. ಇಲ್ಲಿ ಆನ್ಯುವಲ್ ಎಕ್ಸಾಮಿನೇಷನ್ಸ್ಗೆ ಮೋರ್ ದೆನ್ 12 ಮಾರ್ಕ್ಸ್ಗೆ ಕ್ವಶನ್ಸು ಈ ಚಾಪ್ಟರ್ನ ರೈಸ್ ಆಗುತ್ತೆ. 12 to 15 ಮಾರ್ಕ್ಸ್ಗೆ ರೈಸ್ ಆಗ್ತಾ ಹೋಗುತ್ತೆ ಮೇಜರ್ಲಿ. ನಾನು ಇವತ್ತು ಏನು ಟಾಪಿಕ್ನ ತಗೊಂಡಿದ್ದೇನೆ ಆ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಆದ ಟಾಪಿಕ್ ಆಗಿದೆ. ಇಲ್ಲಿ 1 ಮಾರ್ಕ್ಸ್ಗೆ 1 ಕ್ವಶನ್ಸ್ ಬರುತ್ತೆ, ಆ್ಯಂಡ್ 2 ಮಾರ್ಕ್ಸ್ಗೆ 1 ಕ್ವಶನ್ಸ್ ಬರೋ ಪಾಸಿಬಿಲಿಟೀಸ್ ಇದೆ, ಆ್ಯಂಡ್ 6 ಮಾರ್ಕ್ಸ್ಗೆ 100% ಇನ್ನೂ 1 ಕ್ವಶನ್ಸು ಬರುವಂಥ ಪಾಸಿಬಿಲಿಟೀಸ್ ಇದೆ. ನೆಕ್ಸ್ಟು ನಾವು ಯಾವುದೇ ಒಂದು ಕಾನ್ಸೆಪ್ಟನ್ನ ಸ್ಟಡಿ ಮಾಡುವಾಗ ಮೇಜರಾಗಿ 2 ಆಬ್ಜೆಕ್ಟ್ ಇಟ್ಕೊಂಡು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಆ್ಯಸ್ ಎ ಸ್ಟೂಡೆಂಟ್ಸ್. ಇಲ್ಲಿ ಒಂದು ಆಬ್ಜೆಕ್ಟ್, ಫಸ್ಟನೇ ಆಬ್ಜೆಕ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹೌ ಶುಡ್ ಯು ಲರ್ನ್ ದಿ ಟಾಪಿಕ್ ಆರ್ ಕಾನ್ಸೆಪ್ಟ್? ಫಸ್ಟು ಒಬ್ಬ ಸ್ಟೂಡೆಂಟ್ಸು ಒಂದು ಕಾನ್ಸೆಪ್ಟ್ನ ಅಧ್ಯಯನ ಮಾಡುವಾಗ ಅದರಲ್ಲಿ ಎಕ್ಸಾಮ್ಸಿಗೆ ಎಷ್ಟು ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡಿ ಅಧ್ಯಯನ ಮಾಡ್ತಾ ಹೋಗ್ತೇನೆ. ಸೊ ಆ ಕಾರಣಕ್ಕಾಗಿ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈ ಟಾಪಿಕ್ ಏನು ಕ್ಲಾಸಸ್ ಮಾಡ್ತಿದ್ದೇನೆ ಇದು ಅಪ್ ಟು 8 ಮಾರ್ಕ್ಸ್ಗೆ ಬರುವ ಪಾಸಿಬಿಲಿಟೀಸ್ ಇದೆ. ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೆಕೆಂಡ್ ಆಬ್ಜೆಕ್ಟ್, ವೈ ಶುಡ್ ವಿ ಲರ್ನ್ ದಿಸ್ ಟಾಪಿಕ್? ಈ ಟಾಪಿಕ್ನ ನಾವು ಕಲಿಬೇಕು, ಇದರ ಒಂದು ಉದ್ದೇಶ ಏನು? ಇಲ್ಲಿ ಎಕ್ಸಾಮ್ ಜೊತೆಗೆ ಇದನ್ನು ನಾವು ಅಧ್ಯಯನ ಮಾಡಿದ್ರೆ ಏನು ಯೂಸಸ್ ಆಗ್ತಾ ಹೋಗುತ್ತೆ, ಒಂದು ಎಕಾನಮಿಗೆ ಯಾವ ರೀತಿ ಯೂಸ್ ಆಗುತ್ತೆ, ಒಬ್ಬ ಪರ್ಸನ್ಸ್ಗೆ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತ. ನಿಮಗೆ ಲಾಸ್ಟ್ ಪ್ರೀವಿಯಸ್ ಇಯರಲ್ಲಿ ನಾನು ಹೇಳಿದ್ದೇನೆ ರಿಸೋರ್ಸಸ್ ಲಿಮಿಟ್ಸ್ ಇದೆ ಅಂತ. ಲಿಮಿಟ್ಸ್ ಇರುವ ರಿಸೋರ್ಸ್ ಏನಿದೆ ಅದನ್ನು ಯೂಟಿಲೈಸ್ ಮಾಡ್ಕೊಂಡು ಟಾಸ್ಕ್ ಆಗಿರುತ್ತೆ. ಇಲ್ಲಿ ಏನೋ ನಮಗೆ ಕಮೋಡಿಟೀಸ್ ಏನಿದೆ, ನಮಗೆ ಸಪ್ಲೈ ಏನಿದೆ ಲಿಮಿಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಒಬ್ಬ ವ್ಯಕ್ತಿ ಏನಾದರೂ ಆ ಕಮೋಡಿಟಿಯನ್ನು ಯೂಸಸ್ ಮಾಡುವಾಗ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ನಾವು ಯೂಸಸ್ ಮಾಡುವಾಗ ಏನೆಲ್ಲ ರಿಫ್ಲೆಕ್ಟ್ ಆಗ್ತದೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಂದರೆ ಬ್ಲೈಂಡಾಗಿ ಯೂಸ್ ಮಾಡ್ತಾ ಹೋಗ್ತಾನೆ, ಅನ್ವಾಂಟೆಡಾಗಿ ಯೂಸ್ ಮಾಡ್ತಾ ಹೋಗ್ತಾನೆ, ಅಲ್ಲಿ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಯಾವ ರೀತಿಯಾಗಿ ಪ್ರಾಪರಾಗಿ ಯೂಟಿಲೈಸ್ ಮಾಡ್ಕೊಬೋದು, ಎಷ್ಟು ಮಾತ್ರ ಬೇಕಾಗುತ್ತೆ ಅಂತ ಸಂಬಂಧಪಟ್ಟಾಗಿ ಹೇಳ್ತಾ ಹೋಗೋದೆ ಅದು ಒಂದು ಆಬ್ಜೆಕ್ಟ್. ಸೆಕೆಂಡ್ ಆಬ್ಜೆಕ್ಟ್, ಇಲ್ಲಿ ನಿಮಗೆ ಟ್ಯಾಕ್ಸೇಷನ್ಸ್ ಬಗ್ಗೆ ಗೊತ್ತಿರುತ್ತೆ. ಗೌರ್ಮೆಂಟ್ ಟ್ಯಾಕ್ಸ್ ಹಾಕೋ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸರ್ಕಾರ ರಿಚ್ ಪೀಪಲ್ಸ್ ಮೇಲೆ ಟ್ಯಾಕ್ಸನ್ನ ಜಾಸ್ತಿ ಹಾಕುತ್ತೆ, ಅದನ್ನು ಪೂರ್ ಪೀಪಲ್ಸ್ಗೆ ಅದನ್ನು ಬಳಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೆ ಅಂತ. ಈ ಟ್ಯಾಕ್ಸೇಷನ್ ಪಾಲಿಸಿಗಳು ಏನು ಬರುತ್ತೆ, ಈ ಥರ ಒಂದು ಪಾಲಿಸಿಗಳು, ಕೆಲವು ಎಕನಾಮಿಕ್ ಲಾಗಳು, ಈ ಒಂದು ಸಿದ್ಧಾಂತ ಏನಿದೆ ಇದರ ಆಧಾರದ ಮೇಲೆ ಅದು ಡೆವಲಪ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಮೇನ್ ಆಬ್ಜೆಕ್ಟ್. ಡೈರೆಕ್ಟ್ ಕಮ್ ಟು ದಿ ಚಾಪ್ಟರ್. ನಿಮಗೆ ಬೇಸಿಕ್ ಆಗಿ ಹೇಳಿದ್ದೀನಿ ಕನ್ಸ್ಯೂಮರ್ ಬಿಹೇವಿಯರ್ ಏನು ಮಾಡ್ತೇನೆ ಅಂತ. ಇಲ್ಲಿ ಯುಟಿಲಿಟಿ, ಅದರ ಮಾರ್ಜಿನಲ್ ಯುಟಿಲಿಟೀಸ್, ಟೋಟಲ್ ಯುಟಿಲಿಟಿ ಬರುತ್ತೆ. ಯುಟಿಲಿಟಿ ಅಂದ್ರೆ ವಾಟ್ ಯು ಮೀನ್ ಬೈ ಯುಟಿಲಿಟಿ? ದ ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಕಾಲ್ಡ್ ಯುಟಿಲಿಟಿ. ಒಂದು ವಸ್ತುವಿನಲ್ಲಿರುವಂತಹ ಬಯಕೆಯನ್ನು ತೀರಿಸುವಂತಹ ಶಕ್ತಿ, ದ ಪವರ್ ಆಫ್ ಸ್ಯಾಟಿಸ್ಫೈಯಿಂಗ್ ಆಫ್ ದಿ ಕಮಾಡಿಟೀಸ್, ದಟ್ ಇಸ್ ಕಾಲ್ಡ್ ಯುಟಿಲಿಟಿ. ಯುಟಿಲಿಟಿ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಯುಟಿಲಿಟಿನೇ ಆ ಕಾನ್ಸೆಪ್ಟ್ ಏನು, ಯುಟಿಲಿಟಿನ ನಾವು ಅದನ್ನು ಅನಾಲಿಸಿಸ್ ಮಾಡುವಾಗ ಇಲ್ಲಿ ಮೇಜರ್ 2 ಅಪ್ರೋಚ್ ಬರುತ್ತೆ. ಒಂದು ಕಾರ್ಡಿನಲ್ ಅಪ್ರೋಚ್ ಅಂತೀವಿ, ಇನ್ನೊಂದನ್ನು ಆರ್ಡಿನಲ್ ಅಪ್ರೋಚ್ ಅಂತ ಹೇಳ್ತಾ ಹೋಗ್ತೀವಿ. ಇವತ್ತು ನಾವು ಡಿಸ್ಕಸ್ ಮಾಡೋದು ಕಾರ್ಡಿನಲ್ ಅಪ್ರೋಚ್. ಕಾರ್ಡಿನಲ್ ಅಪ್ರೋಚನ್ನ ಮೇಜರ್ ಆಗಿ ನಮಗೆ ಆಲ್ಫ್ರೆಡ್ ಮಾರ್ಷಲ್ಸ್ ನಮಗೆ ಇದನ್ನು ಇದಕ್ಕೆ ಸಂಬಂಧಪಟ್ಟಂಥ ಸಿದ್ಧಾಂತಗಳು ಅವರು ಏನು ಮಾಡ್ತಾ ಹೋಗ್ತಾರೆ, ಎಲಿಬ್ರೇಟ್ ಮಾಡ್ತಾ ಹೋಗ್ತಾರೆ. ಏನೊಂದು ಆರ್ಡಿನಲ್ ಅಪ್ರೋಚ್ ಅಂತ ಬರ್ತಾ ಹೋಗಿ ಯುಟಿಲಿಟಿ ಬಗ್ಗೆ ಅದು ಅನಾಲಿಸಿಸ್ ಮಾಡುವಂಥ ಸಿದ್ಧಾಂತ, ಅದನ್ನು RJD ಅಲ್ಲನ್ ಇರ್ಬೋದು, JRX ಈ ಥರದ ಎಕನಾಮಿಸ್ಟ್ಗಳು ಅದನ್ನು ಡೆವಲಪ್ನ ಮಾಡಿದ್ದಾರೆ. ಇದು ಕಾರ್ಡಿನಲ್ ಅಪ್ರೋಚ್. ನಮಗೆ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕಾರ್ಡಿನಲ್ ಅಪ್ರೋಚ್ ಅಂತಂದರೆ
ನಾವು ಯುಟಿಲಿಟಿಯನ್ನು ಮೆಜರ್ ಮಾಡುವಾಗ ಕೆಲವು ನಂಬರ್ಸ್ ಯೂಸ್ ಮಾಡಿ ಮೀನ್ಸ್ ಕಾರ್ಡಿನ ನಂಬರ್ಸ್ ಏನು ಮಾಡ್ತಾರೆ 1 2 3 4 ಈ ನಂಬರ್ಸ್ ಏನು ಮಾಡ್ತಾರೆ ಈ ಥರ ನಂಬರ್ನ ಯೂಸ್ ಮಾಡ್ಕೊಂಡು ಯುಟಿಲಿಟಿಯನ್ನು ಮೆಜರ್ ಮಾಡೋದನ್ನ ನಾವು ಕಾರ್ಡಿನಲ್ ಅಪ್ರೋಚ್ ಅಂತ ಹೇಳ್ತಾ ಹೋಗ್ತೀವಿ. ಇದರ ಪ್ರತಿಪಾದಕರು ಇದನ್ನ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್. ಕಾರ್ಡಿನಲ್ ಅಪ್ರೋಚ್ ಅಂತ ಹೇಳಿದಾಗ ಯುಟಿಲಿಟಿ ಅಂದ್ರೆ ನಿಮಗೆ ಗೊತ್ತಿದೆ. ಇಲ್ಲಿ ಮಾರ್ಜಿನಲ್ ಯುಟಿಲಿಟಿ ಯಾಕೆಂದ್ರೆ ನೀವು ಎರಡು ಯಾವ ಕಾನ್ಸೆಪ್ಟ್ ಹೇಳ್ತಿದ್ರೆ ನಮ್ಮ ಮೇನ್ ಕಾನ್ಸೆಪ್ಟ್ ಇರುವಂತದ್ದು ನಮಗೆ ಟಾಪಿಕ್ ಇರುವಂತದ್ದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಸೊ ಈ ಸಿದ್ಧಾಂತ ನಿಮಗೆ ಅರ್ಥ ಆಗ್ಬೇಕು ಅಂತಂದ್ರೆ ನಿಮ್ಗೆ ಬೇಸಿಕ್ ಕೆಲವು ಟರ್ಮ್ಸ್ ಅರ್ಥ ಆಗಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ದ ಅಡಿಷನಲ್ ಯುಟಿಲಿಟಿ ಆರ್ ಮಾರ್ಜಿನಲ್ ಯುಟಿಲಿಟೀಸ್ ಡಿರೈವ್ಡ್ ಫ್ರಮ್ ದ ಕನ್ಸಂಪ್ಷನ್ಸ್ ಆಫ್ ದ ಅಡಿಷನಲ್ ಯೂನಿಟ್ಸ್ ಆಫ್ ದಿ ಕಮಾಡಿಟಿ. ನಮಗೆ ಒಂದು ವಸ್ತುವಿನ ಹೆಚ್ಚುವರಿಯಾದ ಘಟಕವನ್ನು ಅಧ್ಯಯನ ಮಾಡಿದಾಗ ಅನುಭೋಗಿಸಿದಾಗ ಬರುವಂತಹ ತುಷ್ಟುಗುಣ ಏನಿದೆ ಯುಟಿಲಿಟಿ ಏನಿದೆ ಅದನ್ನೇ ಕರಿತೀವಿ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತಾ ಹೋಗ್ತೀವಿ. ಮಾರ್ಜಿನಲ್ ಯುಟಿಲಿಟಿ ಸೀಮಾಂತ ತುಷ್ಟಿಗುಣ ಅಂತ ನಾವು ಕರಿತಾ ಹೋಗ್ತೀವಿ. ಇದಕ್ಕೆ ಫಾರ್ಮಲ್ ಯಾವ ರೀತಿಯಾಗಿ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದಾಗ ಸೊ ಮಾರ್ಜಿನಲ್ ಯುಟಿಲಿಟಿ MU is equal ಎರಡು ಫಾರ್ಮುಲಾ ಬರ್ತಾ ಹೋಗುತ್ತೆ. TU n minus TU n minus 1 this is the first formula. ನಾನು ಹೇಳ್ತಾ ಹೋಗಿ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಸೆಕೆಂಡ್ ಫಾರ್ಮುಲಾ ಮಾರ್ಜಿನಲ್ ಯುಟಿಲಿಟಿ is equal total utility delta TU divided by delta Q. ಇಲ್ಲಿ TU n ಅಂತ ಅಂದ್ರೆ ಏನು, TU n minus 1 ಅಂದ್ರೆ ನಾವು ಯಾವ ಒಂದು ಎಕ್ಸಾಕ್ಟ್ ಆಗಿ ಯಾವ ಒಂದು ಯೂನಿಟ್ ಅಲ್ಲಿ ನಾವು ಮಾರ್ಜಿನಲ್ ಯುಟಿಲಿಟಿಯನ್ನು ಮೆಜರ್ ಮಾಡಬೇಕು ಅಂತ ಏನು ಅನ್ಕೊಳ್ತೀವಿ. ಸೊ ದಟ್ ಈಸ್ n. ಅದಕ್ಕಿಂತ ಪ್ರೀವಿಯಸ್ ಆಗಿ ಯಾವ್ದು ಬರ್ತದೆ n minus 1. ಫಾರ್ ಎಕ್ಸಾಂಪಲ್ ಒಂದು ಥರ್ಡ್ ಯೂನಿಟ್ಸ್ ಅಲ್ಲಿ ಇರುವಂತ ಯುಟಿಲಿಟಿ ಮೆಜರ್ ಮಾಡಬೇಕು ಅಂತ ಅನ್ಕೊಳ್ತೀವಿ ಥರ್ಡ್ ಯೂನಿಟ್ಸ್ ಅಲ್ಲಿ. ಹಾಗಾಗಿ ನಮಗೆ ಟೋಟಲ್ ಯುಟಿಲಿಟೀಸ್ ಈ ಥರ್ಡ್ ಯೂನಿಟ್ಸ್ ಅಲ್ಲಿ 18 ಇದೆ ಅಂತಂದ್ರೆ ನಮಗೆ ಅದ್ರ ಹಿಂದೆ ಬರುವಂತದ್ದು n minus 1 ಅದಕ್ಕಿಂತ ಮುಂಚೆ ಬರುವಂತದ್ದು 14 ಆಗಿದೆ. ಸೊ 18 minus 4 ಅಂತಂದ್ರೆ ಮಾರ್ಜಿನಲ್ ಯುಟಿಲಿಟೀಸ್ 4 ಆಗ್ತಾ ಹೋಗುತ್ತೆ. ಇದು ನಿಮಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ನಮಗೆ ಟೋಟಲ್ ಯುಟಿಲಿಟಿ ಅಂದ್ರೆ ದ ಸಮ್ ಆಫ್ ಆಲ್ ದಿ ಯುಟಿಲಿಟೀಸ್ ಡಿರೈವ್ಡ್ ಫ್ರಮ್ ದ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಆಫ್ ದಿ ಕಮಾಡಿಟಿ ಕನ್ಸ್ಯೂಮ್ಡ್. ಸೊ ದಟ್ ಈಸ್ ಕಾಲ್ಡ್ ಟೋಟಲ್ ಯುಟಿಲಿಟಿ. ನಮ್ಗೇನಿಲ್ಲಿ ಎಲ್ಲ ಯುಟಿಲಿಟಿ ಎಲ್ಲ ಯೂನಿಟ್ಸ್ ಏನಿದೆ ಈ ಎಲ್ಲ ಯೂನಿಟ್ಸ್ಗಳನ್ನ ನಾವು ಕನ್ಸ್ಯೂಮ್ ಮಾಡಿದಾಗ ಬರುವಂತ ಒಟ್ಟು ನಮಗೇನು ಯುಟಿಲಿಟಿ ಸಿಗ್ತದೆ ನಾವು ಟೋಟಲ್ ಯುಟಿಲಿಟಿ ಅಂತ ನಾವು ಕರಿತಾ ಹೋಗ್ತೀವಿ. ಇದು ಬೇಸಿಕ್ ಟರ್ಮ್ಸ್. ನಿಮಗೆ ಟೋಟಲ್ ಯುಟಿಲಿಟಿ ಅಂದ್ರೆ ಏನು ಅನ್ನೋದು ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ ಅನ್ನು ಹೇಳಿದ್ದೀನಿ. ಇವತ್ತು ನಾವು ಯಾವ್ದು ನಾವು ಡಿಸ್ಕಸ್ ಮಾಡ್ತೀವಿ ಅಂತ ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ನಾನು ಜನರಲ್ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ಸೊ ನಾನು ಹೇಳ್ತಾ ಹೋಗ್ತೀನಿ. ಈ ಕಾನ್ಸೆಪ್ಟ್ ಏನಿದೆ ಇದನ್ನ ಫಸ್ಟಿಗೆ ಜರ್ಮನ್ ಎಕನಾಮಿಸ್ಟ್ ಗಾಸನ್ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ ಫಸ್ಟಿಗೆ. ನೆಕ್ಸ್ಟ್ ಇದನ್ನ ಆಲ್ಫ್ರೆಡ್ ಮಾರ್ಷಲ್ ನ್ಯೂ ಕ್ಲಾಸಿಕಲ್ ಎಕನಾಮಿಸ್ಟ್ ಅದನ್ನೇ ಮಾಡ್ತಾರೆ ಡೆವಲಪ್ ಮಾಡ್ತಾ ಹೋಗ್ತಾರೆ ಆಲ್ಫ್ರೆಡ್ ಮಾರ್ಷಲ್ಸ್. ಇವರ ಪ್ರಕಾರ ಈ ಸಿದ್ಧಾಂತ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ಒಂದು ಡೆಫಿನೇಷನ್ಸ್ ಹೇಳ್ತಾ ಹೋಗ್ತಾರೆ. ಸೊ ಯಾವ್ದ್ರ ಮೇಲೆ ಹೇಳ್ತಾ ಹೋಗುತ್ತೆ ಅಂತ, ಇಫ್ ಎ ಪರ್ಸನ್ಸ್ ಗೋಸ್ ಆರ್ ಕನ್ಸ್ಯೂಮಿಂಗ್ ಸೇಮ್ ಕಮಾಡಿಟಿ ಕಂಟಿನ್ಯೂಸ್ಲಿ the marginal utility of additional unit of the commodity must be declined or decreased. ಒಂದು ವಸ್ತುವನ್ನ ನಿರಂತರವಾಗಿ ನಾವು ಕನ್ಸ್ಯೂಮ್ ಮಾಡ್ತಾ ಹೋದ್ರೆ ಅದರಿಂದ ಬರುವಂತಹ ಸೀಮಾಂತ ತುಷ್ಟುಗುಣ ಏನಿದೆ ಅದು ಡಿಕ್ಲೈನ್ ಆಗಿರುತ್ತದೆ, ಅದು ಕೆಳಮಟ್ಟದಲ್ಲಿ ಇರುತ್ತದೆ, ಮೀನ್ಸ್ ಅದು ಡೌನ್ ಆಗ್ತಾ ಹೋಗುತ್ತೆ. ಅದನ್ನ ಈ ಸಿದ್ಧಾಂತ ಹೇಳ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ನಿರಂತರವಾಗಿ ಏನು ಯೂನಿಟ್ಸ್ಗಳು ಬರ್ತವೆ ಅದನ್ನು ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡ್ತಾ ಹೋದರೆ ಅಡಿಷನಲ್ ಯೂನಿಟ್ಸ್ ಇಂದ ಬರುವಂಥ ತುಷ್ಟುಗುಣ ಏನು ಬರುತ್ತೆ, ಯುಟಿಲಿಟಿ ಏನು ಬರುತ್ತೆ, ಅದೇನಾಗುತ್ತೆ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಇದು ಎಲ್ಬ್ರೆಟ್ಟ ಮಾಡ್ತಾ ಹೋಗುತ್ತೆ ಸಿದ್ಧಾಂತ ಹೇಳುವಂಥದ್ದು. ಒಬ್ಬ ವ್ಯಕ್ತಿ ವಸ್ತುವನ್ನ ನಿರಂತರವಾಗಿ ಕನ್ಸ್ಯೂಮ್ ಮಾಡ್ತಾ ಹೋದ್ರೆ ಬರುವಂಥ ತುಷ್ಟುಗುಣ ಏನಾಗುತ್ತೆ ಅದು ಡೌನ್ ಆಗ್ತಾ ಹೋಗುತ್ತೆ, ಡಿಕ್ಲೈನ್ ಆಗ್ತಾ ಹೋಗುತ್ತೆ ಸಿದ್ಧಾಂತ ಹೇಳ್ತಾ ಹೋಗುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ಸ್ ಮುಖಾಂತರ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ತುಂಬಾ ಹಸಿವಾಗಿದೆ ಅಂತ ಅನ್ಕೊಳ್ಳೋ, ತುಂಬಾ ಹಂಗರ್ ಇದೆ,
ಯಾವುದೋ ಒಂದು ಸಂದರ್ಭ, ಆವಾಗ ಅವನಿಗೆ ಅಲ್ಲಿ ತುಂಬ ಕೆಲವು ತಿನ್ನಲಿಕ್ಕೆ ಕೆಲವು ಫ್ರೂಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲ ಫಾರ್ ಎಕ್ಸಾಂಪಲ್ ಆಪಲ್ನ ತೆಗೆದುಕೊಳ್ಳುವ. ಆಪಲ್ ಇದೆ ಅಂತ ಅಂದ್ಕೊಳ್ಳುವ, ತುಂಬ ಹಸಿವಾಗಿದೆ, ಆಪಲ್ ತುಂಬ ಯೂನಿಟ್ಸ್ ಇದೆ, ಒಂದು 7 ರಿಂದ 8 ಆಪಲ್ಸ್ಗಳು ಮುಂದೆ ಒಂದು ಟ್ರೈಲ್ ಇಟ್ಕೊಂಡಿದ್ದಾರೆ, ಅವನಿಗೆ ತುಂಬ ಹಸಿವಾಗಿದೆ. ಆವಾಗ ಆ ವ್ಯಕ್ತಿ ಆಪಲ್ನ ಕನ್ಸ್ಯೂಮ್ನ ಮಾಡ್ತಾ ಹೋಗ್ತಾನೆ ಅಂತ ಅಂದ್ಕೊಳ್ಳುವ. ಆ ವ್ಯಕ್ತಿ ಫಸ್ಟ್ನೇ ಆಪಲ್ ತಿಂತಾನೆ, ಸೆಕೆಂಡ್ ಆಪಲ್ಲು, ಥರ್ಡು, ಫೋರ್ತ್, ಈ ರೀತಿ ಕಂಟಿನ್ಯೂಸ್ ಆಗಿ ಅದನ್ನು ಕನ್ಸ್ಯೂಮ್ನ ಮಾಡ್ತಾ ಹೋಗ್ತಾನೆ. ಇಲ್ಲಿ ಏನು ಹೇಳುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಇರುವಂಥ ಎಲ್ಲ ಆಪಲ್ಸ್ಗಳನ್ನು ಕೂಡ ಕಂಟಿನ್ಯೂಸ್ ಆಗಿ ಅದನ್ನು ಸೇವಿಸ್ತಾ ಹೋದರೆ ಆತ ಒಂದು ಆಪಲ್ ಫಸ್ಟ್ನೇ ಆಪಲ್ಗೂ ಆ್ಯಂಡ್ ಸೆಕೆಂಡ್ ಆಪಲ್ಲು ತಿನ್ನುವ ಕನ್ಸ್ಯೂಮ್ ಮಾಡುವ ಸಂದರ್ಭದಲ್ಲಿ ಡಿಫ್ರೆನ್ಸಸ್ ಏನು ಬರ್ತದೆ, ಯುಟಿಲಿಟೀಸ್ ಏನು ಬರ್ತದೆ, ಅದು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಮೊದಲು ತುಂಬ ಜಾಸ್ತಿ ಖುಷಿ ಆದರೆ, ತುಂಬ ಜಾಸ್ತಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ, ಸೆಕೆಂಡಲ್ಲಿ ಇನ್ನೂ ಕಡಿಮೆ ಆಗುತ್ತೆ, ಥರ್ಡ್ ರೀತಿ ಇನ್ನೂ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಇದು ನಮಗೆ ಈ ಸಿದ್ಧಾಂತ ಹೇಳುವಂಥದ್ದು ಈ ಎಕ್ಸಾಂಪಲ್ ಮುಖಾಂತರದಲ್ಲಿ. ಈ ಸಿದ್ಧಾಂತವನ್ನು ನಾವು ಎಕ್ಸ್ಪ್ಲೇನ್ ಮಾಡುವಾಗ ಕೆಲವು ಬೇಸಿಕ್ ಆದ ಅಸಂಪ್ಷನ್ಸ್ ಇಟ್ಕೊಂಡು ನಾವು ಎಕ್ಸ್ಪ್ಲೇನ್ನ ಮಾಡ್ತಾ ಹೋಗ್ತೀವಿ. ಬೇಸಿಕ್ ಕೆಲವು ಅಸಂಪ್ಷನ್ಸ್ ನಿಮಗೆ ಬಿಗಿನಿಂಗೇ ಗೊತ್ತಿದೆ. ನಾವು ಯಾವುದೇ ಎಕಾನಾಮಿಕ್ ಥಿಯರಿಯನ್ನು, ಯಾವುದೇ ಎಕಾನಾಮಿಕ್ ಲಾನ ನಾವು ಏನು ಮಾಡಬೇಕು ಅಂದರೆ ಡೆವಲಪ್ನ ಮಾಡಬೇಕು ಅಂದರೆ ಕೆಲವು ಅಸಂಪ್ಷನ್ಸ್ ಇಟ್ಕೊಂಡು ನಾವು ಡೆವಲಪ್ನ ಮಾಡ್ತಾ ಹೋಗ್ತೀವಿ ಅಂತ. ಇಲ್ಲೂ ಕೂಡ ಈ ಸಿದ್ಧಾಂತದಲ್ಲೂ ಕೂಡ ಅದು ಹೊರತಾಗಿಲ್ಲ. ಇಲ್ಲಿ ಕೆಲವು ಅಸಂಪ್ಷನ್ಸ್ ಇಟ್ಕೊಂಡು ನಾವೇನು ಮಾಡ್ತಾ ಹೋಗ್ತೀವಿ, ಅದನ್ನು ಡೆವಲಪ್ನ ಮಾಡ್ತಾ ಹೋಗ್ತೀವಿ. ಮೊದಲನೇ ಅಸಂಪ್ಷನ್ಸ್, ಕನ್ಸಂಪ್ಷನ್ಸ್ ಆಫ್ ದಿ ಕಾಮಡಿಟಿ ಮಸ್ಟ್ ಬಿ ಸ್ಟ್ಯಾಂಡರ್ಡ್ ಯೂನಿಟ್. ನಾವು ಯಾವ ವಸ್ತುವನ್ನು ಕನ್ಸ್ಯೂಮ್ ಮಾಡಬೇಕು ಅಂತ ಏನು ಆಯ್ಕೆ ಮಾಡ್ಕೊಂಡಿದ್ವಿ, ಆ ಆಯ್ಕೆ ಮಾಡಿಕೊಂಡಿರೋ ಎಲ್ಲ ಘಟಕಗಳು ಏನಾಗ್ತದೆ ಸ್ಟ್ಯಾಂಡರ್ಡ್ಸ್, ಒಂದು ಒಟ್ಟು ಪರ್ಟಿಕ್ಯುಲರ್ ಒಂದು ಸೈಜು ಅದನ್ನು ಯೂನಿಟ್ ಥರ ಮಾಡ್ಕೊಂಡು ಹೋಗ್ತೀವಿ. ಸೊ ಎಲ್ಲದೂ ಸೇಮ್ ಇರುವಂಥದ್ದು ಒಂದು ಅದನ್ನ ಏನು ಮಾಡ್ತೀವಿ, ಸ್ಟ್ಯಾಂಡರ್ಡೈಸ್ ಮಾಡ್ಕೊಳ್ತಾ ಹೋಗ್ತೀವಿ. ದ ಫಸ್ಟ್ ಅಸಂಪ್ಷನ್. ಸೆಕೆಂಡ್ ಅಸಂಪ್ಷನ್ಸ್, ಇಲ್ಲಿ ದ ಕನ್ಸಂಪ್ಷನ್ಸ್ ಆಫ್ ದಿ ಆಲ್ ಕಮೋಡಿಟೀಸ್ ಮಸ್ಟ್ ಬಿ ಐಡೆಂಟಿಕಲ್ಸ್. ದ ಯೂನಿಟ್ಸ್ ಆಫ್ ದಿ ಏನು ನಾವು ಕನ್ಸ್ಯೂಮ್ ಮಾಡೋಕ್ಕೆ ನಾವು ತೆಗೆದುಕೊಂಡಿದ್ದೀವಿ ಕಮೋಡಿಟೀಸ್, ಆಲ್ ಯೂನಿಟ್ಸ್, ಆ ಎಲ್ಲ ಯೂನಿಟ್ಸ್ಗಳು ಏನಾಗಿದೆ, ಐಡೆಂಟಿಕಲ್ ಆಗಿದೆ. ಐಡೆಂಟಿಕಲ್ ಅಂದರೆ ಅದು ಸೇಮ್, ಅಲ್ಲ ಕಲರ್ ಇರ್ಬೋದು, ಸೈಜ್ ಇರ್ಬೋದು, ಟೇಸ್ಟ್ ಇರ್ಬೋದು, ಎಲ್ಲದು ಕೂಡ ಏನಾಗಿದೆ, ಸೇಮ್ ಇದೆ. ಒಂದು ಆಪಲ್ ಥರನೇ ಇನ್ನೊಂದು ಆಪಲ್ ಕೂಡ ಇದೆ, ಕಲರ್ ಅದೇ ಇದೆ, ಆದರೆ ಏನು ಸೈಜಲ್ಲಿ ಕೂಡ ಸೇಮ್ ಇದೆ, ಅದ್ರ ಏನು ಟೇಸ್ಟ್ ಕೊಡ್ತದೆ ಎಲ್ಲದು ಕೂಡ ಸೇಮ್ ಟೇಸ್ಟ್ ಕೊಡ್ತಾ ಹೋಗುತ್ತೆ ಅಂತ. ಅದು ಸೆಕೆಂಡ್ ಆದ ಒಂದು ಅಸಂಪ್ಷನ್ಸ್. ಥರ್ಡ್ ಅಸಂಪ್ಷನ್ಸ್ ಏನಂದರೆ, ಆ ವಸ್ತು ಏನಿದೆ, ನಾವು ಆಪಲ್ ಏನಿದೆ ಹೇಳ್ತಿದ್ವಿ, ಆಪಲ್ ಒಂದು ಆಪಲ್ ಬೆಲೆ ಏನಿದೆ, ಇನ್ನೊಂದು ಆಪಲ್ ಕೂಡ ಸೇಮ್. ಒಂದು ಆಪಲ್ ಬೆಲೆ 10 ಅಂತಂದ್ರೆ ಇನ್ನೊಂದು ಆಪಲ್ ಬೆಲೆ 10, ಇನ್ನೊಂದು ಆಪಲ್ ಬೆಲೆ 10. ಸೊ ಇರುವಂಥ ಎಲ್ಲ ಯೂನಿಟ್ಸ್ ಏನಿದೆ, ಎಲ್ಲ ಆಪಲ್ ಬೆಲೆ ಕೂಡ 10 ಇದೆ. ಅಲ್ಲಿ ಬದಲಾವಣೆ ಆಗಲ್ಲ. ಬದಲಾವಣೆ ಆದರೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ಸ್ ವೇರಿಯೇಷನ್ ಆಗ್ಬೋದು. ಮೊದಲನೇ ಆಪಲ್ನ 10 ರೂಪಾಯಿ ಕೊಟ್ಟು ತಗೊಂಡು ಲಾಸ್ಟ್ನೇ ಆಪಲ್ 1 ರೂಪಾಯಿಗೆ 2 ರೂಪಾಯಿಗೆ ಸಿಕ್ಕಿದ್ರೆ ವ್ಯತ್ಯಾಸ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಏನು ಹೇಳಿದ್ರೆ, ಪ್ರೈಸ್ ಆಫ್ ದಿ ಕಮಾಡಿಟೀಸ್, ಯೂನಿಟ್ಸ್ ಆಫ್ ದಿ ಆಲ್ ಕಮಾಡಿಟೀಸ್ ಶುಡ್ ಬಿ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಹೋಗುತ್ತೆ. ಸೊ ಪ್ರೈಸು ಕಾನ್ಸ್ಟೆಂಟ್ ಆಗಿದೆ. ನಾಲ್ಕನೇದು, ದ ಕನ್ಸಂಪ್ಷನ್ ಪ್ರೊಸೆಸ್ ಶುಡ್ ಬಿ ಕಂಟಿನ್ಯೂಸ್. ಅದು ಇಲ್ಲಿ ನಾವೇನು ಕನ್ಸ್ಯೂಮ್ ಮಾಡೋಕ್ಕೆ ನಾವು ತೆಗೆದುಕೊಂಡಿದ್ದೀವಿ, ಆಪಲ್ ಏನು ತೆಗೆದುಕೊಂಡಿದ್ವಿ, ಅದನ್ನು ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ನಾವು ಮಾಡ್ತಾ ಹೋಗ್ತೀವಿ. ಇವಾಗ ಒಂದು ಆಪಲ್ ತಿನ್ಬಿಟ್ಟು 1 ಅವರ್ 2 ಅವರ್ ಕಳೆದ್ಬಿಟ್ಟು ತಿಂದ್ರೆ ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಇದು ಅಪ್ಲೈ ಆಗಲ್ಲ. ಹಾಗಾಗಿ ಒಂದು ಆಪಲ್ ತಿಂದು ನೆಕ್ಸ್ಟ್ ಅಗೇನ್ಸ್ ಕಂಟಿನ್ಯೂಸ್ ಆಗಿ ಆಪಲ್ ತಿಂತ ಹೋಗ್ತೀವಿ. ಆಪಲ್ ತಿಂದು ಬೇರೆ ಯಾವುದು ವಸ್ತು ತಿನ್ನಂಗಿಲ್ಲ. ಸೊ ಅದನ್ನು ಮೊಬೈಲ್ ಹಿಡ್ಕೊಬೇಕು. ಆಪಲ್ ತಿಂದ್ರೆ ಕಂಟಿನ್ಯೂಸ್ ಆಪಲ್ಲೇ ತಿನ್ನಬೇಕು. ಒಂದು ಆಪಲ್ ಇನ್ನೊಂದು ಬನಾನಾ ತಿಂದು ಇನ್ನೊಂದು ಯಾವುದೋ ವಸ್ತುಗಳು ತಿಂದರೆ ಸೊ ಅದು ಅಪ್ಲೈ ಆಗಲ್ಲ. ಸೊ ಕಂಟಿನ್ಯೂಸ್ ಆಗಿ ಒಂದು ವಸ್ತು ಏನು ಆಯ್ಕೆ ಮಾಡ್ಕೊಂಡ್ರೆ ಸೇಮು ಕಮಾಡಿಟೀಸ್ ಅನ್ನ ಗೂಡ್ಸ್ ಅನ್ನೋದ ಕಂಟಿನ್ಯೂಸ್ ಆಗಿ ಏನು ಮಾಡ್ತೇವೆ, ಕನ್ಸ್ಯೂಮ್ನ ಮಾಡ್ತೇವೆ. ಹಾಗಾಗಿ ಕಂಟಿನ್ಯೂಸ್ ಪ್ರೊಸೆಸ್. ಅಂಡ್ ಐದನೇ ಅಸಂಪ್ಷನ್, ದ ಫಿಫ್ತ್ ಅಸಂಪ್ಷನ್ ಈಸ್ ನಾರ್ಮಲ್ ಪರ್ಸನ್ಸ್. ದ ಕನ್ಸ್ಯೂಮರ್ ಶುಡ್ ಬಿ ನಾರ್ಮಲ್ ಪರ್ಸನ್ಸ್, ನಾರ್ಮಲ್ ಬಿಹೇವಿಯರ್. ಆ ಕನ್ಸ್ಯೂಮರ್ಸ್ ಏನಿದ್ದಾರೆ, ಕನ್ಸ್ಯೂಮರ್ಸ್ ನಾರ್ಮಲ್ ಬಿಹೇವ್ ಮಾಡುವಂಥ ಪರ್ಸನ್ ಆಗಿರಬೇಕು. ಕೆಲವರು ಅಬ್ನಾರ್ಮಲ್ ಪರ್ಸನ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಅಬ್ನಾರ್ಮಲ್ ಅಂತಂದರೆ ಅವರಿಗೆ ಯಾವುದು ಅಪ್ಲೈ ಆಗಲ್ಲ. ಕೆಲವರು ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಒಂದು 5-6 ಆಪಲ್ ತಿಂದರೆ, ಅಬ್ನಾರ್ಮಲ್ ಪರ್ಸನ್ 25-30 ಆಪಲ್ ತಿನ್ಬೋದು. ಸೊ ಅವ್ರಿಗೆ ಏನು ವ್ಯತ್ಯಾಸ ಗೊತ್ತಾಗಲ್ಲ. ಅದು ನಿಮಗೆ ಕೆಲವು ಇದು ಲಿಮಿಟೇಷನ್ಸ್ ಬಂದು ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಡ್ರಂಕರ್ಸ್ ಏನಿದ್ದಾರೆ, ಅವರು ಯಾವುದು ಡ್ರಿಂಕ್ನ ಮಾಡ್ತಾ ಹೋಗುವಾಗ ಅದ ಎಷ್ಟು ಕುಡಿದ್ರು ಕೂಡ ಅದರ ವ್ಯತ್ಯಾಸ ಏನು ಗೊತ್ತಾಗಲ್ಲ. ಸೊ ಬಿಹೇವಿಯರ್ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ನಾರ್ಮಲ್ ಆದ ಬಿಹೇವ್ ಮಾಡುವಂಥ ಪರ್ಸನ್ಸ್ ಮಾತ್ರ ಇದು ಅಪ್ಲೈ ಆಗುತ್ತೆ. ಅಬ್ನಾರ್ಮಲ್ ಪರ್ಸನ್ಸ್ಗೆ ಇದು ಅಪ್ಲೈ ಆಗಲ್ಲ ಅಂತ. ಸೊ ಅದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಬೇಕು. ಅದು ಫಿಫ್ತ್ ಅಸಂಪ್ಷನ್. ಕಮ್ ಟು ದ ಸಿಕ್ಸ್ತ್ ಅಸಂಪ್ಷನ್, ದ ಕನ್ಸ್ಯೂಮರ್ ಶುಡ್ ಬಿ ರ್ಯಾಷನಲ್ ಬಿಹೇವಿಯರ್, ರ್ಯಾಷನಲ್ ಪರ್ಸನಾಲಿಟಿ. ಆ ವ್ಯಕ್ತಿ ಎಲ್ಲನೂ ಕೂಡ ರ್ಯಾಷನಲ್ ಆಗಿ ಥಿಂಕ್ ಮಾಡಬೇಕು. ಆ ವ್ಯಕ್ತಿ ವಸ್ತುವನ್ನು ಕೊಂಡುಕೊಳ್ಳುವಾಗ, ಅದನ್ನು ಅನುಭವಿಸುವಾಗ ಅದೇನು ಮಾಡಿದ್ರೆ ರ್ಯಾಷನಲ್ ಆಗಿ ಅದನ್ನು ಬಿಹೇವ್ನ ಮಾಡಬೇಕಾಗುತ್ತೆ. ಒಂದು ವಸ್ತುವನ್ನು ಕೊಂಡುಕೊಳ್ಳುವಾಗ ಅದನ್ನು ಚೌಕಾಸಿ ಮಾಡಿ ಬಾರ್ಗೇನ್ ಮಾಡಿ ಅದ್ರ ಏನೆಲ್ಲ ವೇರಿಯೇಷನ್ಸ್ ಅದೆಲ್ಲನೂ ಕೂಡ ಅನಲೈಸ್ ಮಾಡ್ಕೊಂಡು ಅದನ್ನು ಕನ್ಸ್ಯೂಮ್ ಮಾಡಲು ಕೂಡ ಅದನ್ನು ರ್ಯಾಷನಲ್ ಥಿಂಕ್ ಇಟ್ಕೊಂಡು ಆತ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಪರ್ಸನ್ಸ್ ಬಿಹೇವಿಯರು ರ್ಯಾಷನಲ್ ಆಗಿರಬೇಕು.
And the seventh main assumption is utility can be measured by the cardinal numbers. ಯುಟಿಲಿಟಿಯನ್ನು ಮೆಸರ್ನ ಮಾಡ್ಬೋದು. ಯಾವುದ್ರ ಮುಖಾಂತರ ಮೆಸರ್ ಮಾಡ್ತೀವಿ ಅಂದರೆ ಬೈ ದಿ ಕಾರ್ಡಿನಲ್ ನಂಬರ್ಸ್. ಕಾರ್ಡಿನಲ್ ನಂಬರ್ಸ್ ಯೂಸ್ ಮಾಡ್ಕೊಂಡು ನಾವು ಇದನ್ನ ಮೆಸರ್ನ ಮಾಡ್ತಾ ಹೋಗ್ತೀವಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆದ ಒಂದು ಅಸಂಪ್ಷನ್ಸ್ ಆಗಿರುತ್ತೆ. ಈ ಎಲ್ಲ ಅಸಂಪ್ಷನ್ಸ್ ಇಟ್ಕೊಂಡ್ಬಿಟ್ಟು ನಾವು ಈ ಥಿಯರಿ ಏನು ಮಾಡ್ತಾ ಹೋಗ್ತೀವಿ, ಡೆವಲಪ್ ಮಾಡ್ತಾ ಹೋಗ್ತೀವಿ. ನಿಮಗೆ ಎಕ್ಸಾಂಪಲ್ ಹೇಳಿದೆ, ಒಬ್ಬ ವ್ಯಕ್ತಿ ಆಪಲ್ನ ಕನ್ಸ್ಯೂಮ್ ಮಾಡ್ತಾ ಹೋಗ್ತಾನೆ, ಕಂಟಿನ್ಯೂಸ್ ಕನ್ಸ್ಯೂಮ್ ಮಾಡ್ತಾ ಹೋಗ್ತಾನೆ. ಮೊದಲನೇ ಆಪಲ್ನ ತಿಂತಾನೆ, ಹಾಗೆ ನೆಕ್ಸ್ಟ್ ಸೆಕೆಂಡ್ ಆಪಲ್ಸ್ನ ಕಂಟಿನ್ಯೂಸ್ ತಿಂತಾ ಹೋಗ್ತಾನೆ. ಫಸ್ಟ್ ಆಪಲ್ನ ಕನ್ಸ್ಯೂಮ್ ಮಾಡಿದಾಗ ನಾವು ಜಸ್ಟ್ ಮೇಜರ್ ಮಾಡ್ಕೊಳ್ತೀವಿ. ಮೊದಲನೇ ಆಪಲ್ನ ತಿಂದಾಗ ಆ ವ್ಯಕ್ತಿಗೆ 8 ಮಿನಿಟ್ ಅಷ್ಟು ಯುಟಿಲಿಟಿ ಸಿಗುತ್ತೆ ಅಂತ. ಫಸ್ಟ್ ಆಪಲ್ ಹಾಗೆ ಅಂತ ಕಂಟಿನ್ಯೂ ಮಾಡ್ತಾನೆ. ಸೆಕೆಂಡ್ ಯೂನಿಟ್ ಆಪಲ್ ತಗೊಳ್ತಾನೆ. ಸೆಕೆಂಡ್ ಆಪಲ್ ತಿಂದಾಗ ಅವನಿಗೆ 6, ಥರ್ಡ್ ಆಪಲ್ ತಿಂದಾಗ 4, ಫೋರ್ತ್ ಯೂನಿಟ್ಸ್ ಫೋರ್ತ್ ಆಪಲ್ ತಿಂದಾಗ ಅವನಿಗೆ 2, ಫಿಫ್ತ್ ಆಪಲ್ ತಿಂದಾಗ 0 ಅಂಡ್ 6 ಆಪಲ್ -2. ಇದರ ಅರ್ಥ ಒಬ್ಬ ವ್ಯಕ್ತಿ ಅವನಿಗೆ ಒಂದು ಕೆಪಾಸಿಟಿ ಇರುತ್ತೆ. ಸೊ ಅದನ್ನ ಮೀರಿಯ ವ್ಯಕ್ತಿ ಕನ್ಸ್ಯೂಮ್ ಮಾಡ್ತಾ ಹೋದ್ರೆ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ವ್ಯಕ್ತಿ ಕೆಪಾಬಿಲಿಟಿ ಏನಂತಂದ್ರೆ ಆತ 1 ಇಂದ 4 ಆಪಲ್ವರೆಗೂ ಆತ ಮೀನ್ಸ್ ಕನ್ಸ್ಯೂಮ್ ಮಾಡ್ಬೋದು. ಆ 5th ಯೂನಿಟ್ ತಗೊಂಡ್ರೆ ಅವನಿಗೆ ಯಾವ್ದು ಯುಟಿಲಿಟಿ ಸಿಗಲ್ಲ, ಜಸ್ಟ್ ಸುಮ್ಕೆ ತಿಂತ ಹೋಗ್ತಾರೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಕಂಟಿನ್ಯೂಸ್ ಆಗಿ 6th ಯೂನಿಟ್ ಆಪಲ್ ಏನಾದ್ರು ಕನ್ಸ್ಯೂಮ್ ಮಾಡಿದ್ರೆ ಆ ಯುಟಿಲಿಟಿ ಇರುವಂತೇನಾಗುತ್ತೆ, ನೆಗೆಟಿವ್ ಆದ ಅರ್ಥ ಅದೇನು ತಿನ್ನಿದ ಸೊ ಅದೆಲ್ಲ ವಾಮೆಂಟ್ ಮಾಡ್ಕೊಡ್ತಾನೆ ಅಂತ ಅದರ ಅರ್ಥ. ಸೊ ಒಂದು ಲಿಮಿಟೇಷನ್ಸ್. ಹಾಗಾಗಿ ಇಲ್ಲಿ ಯುಟಿಲಿಟಿ ನೋಡ್ತಾ ಹೋಗ್ತಾರೆ. ಮಾರ್ಜಿನ್ ಯುಟಿಲಿಟಿ 8 ಇದ್ದು 6, 4, 2, 0 ಮೈನಸ್ ನೆಗೆಟಿವ್ ಆಗ್ತಾ ಹೋಗುತ್ತೆ. ಟೋಟಲ್ ಯುಟಿಲಿಟಿಯನ್ನು ನೋಡ್ತಾ ಹೋಗಿ ಮೊದಲನೇ ಯೂನಿಟ್ಸ್ ಅನ್ನ ಕನ್ಸ್ಯೂಮ್ ಮಾಡಿದಾಗ 8 ಸಿಕ್ಕಿದೆ, ಸೆಕೆಂಡ್ ಯೂನಿಟ್ 14 ಸಿಕ್ಕಿದೆ, ಥರ್ಡ್ ಯೂನಿಟ್ ಮಾಡಿದಾಗ 18 ಸಿಕ್ಕಿದೆ, ನಾಲ್ಕನೇದಲ್ಲಿ 4 ಟೋಟಲ್ 4 ಕನ್ಸ್ಯೂಮ್ ಮಾಡಿದಾಗ ಟೋಟಲ್ 20 ಆಗಿದೆ. ಅಂಡ್ 5th ಯೂನಿಟ್ಸ್ ಅಲ್ಲಿ 20 ಯಾಕೆಂದ್ರೆ ಅಲ್ಲಿ ನೆಕ್ಸ್ಟ್ 5th ಯೂನಿಟ್ ಅಲ್ಲಿ ಅವನಿಗೆ ಯಾವುದೇ ಅಡಿಷನಲ್ ಆದ ಯುಟಿಲಿಟಿ ಸಿಕ್ಕಿಲ್ಲ. ಸೊ ಹಾಗಾಗಿ ಟೋಟಲ್ ಯುಟಿಲಿಟಿ 20 ಆಗಿದೆ. ಏನಾದ್ರೂ ವ್ಯಕ್ತಿ ಪರ್ಸನ್ಸ್ ಟ್ರೈ ಟು ಕನ್ಸ್ಯೂಮಿಂಗ್ ಎನಿ ಅಡಿಷನಲ್ ಯೂನಿಟ್ಸ್ ಆಫ್ ದಿ ಕಮಾಡಿಟೀಸ್ ಅಥವಾ ಅಡಿಷನಲ್ ಯೂನಿಟ್ಸ್ ಅನ್ನ ಕನ್ಸ್ಯೂಮ್ ಮಾಡಬೇಕು ಅನ್ಕೊಂಡ್ರೆ ಅವಾಗ ಏನಾಗುತ್ತೆ, ಮಾರ್ಜಿನ್ ಯುಟಿಲಿಟೀಸ್ -2 ಬರುತ್ತೆ. ಟೋಟಲ್ ಯುಟಿಲಿಟಿ ರೆಡ್ಯೂಸ್ ಆಗಿದೆ. ಸೊ 20 ಇಂದ 18ಗೆ ಅದು ಇಳಿಮುಖವಾಗ್ತಾ ಹೋಗಿದೆ. ಇದು ನಮಗೆ ಶೆಡ್ಯೂಲ್ ನೋಡ್ರೆ ಗೊತ್ತಾಗ್ತಾ ಹೋಗುತ್ತೆ ಏನು ಪ್ರಮಾಣ ಮಾರ್ಜಿನ್ ಯುಟಿಲಿಟೀಸ್ ಯಾವ ರೀತಿ ರಿಡ್ಯೂಸ್ ಆಗ್ತಾ ಹೋಗಿದೆ ಅಂತ. ಸೊ ಇದನ್ನ ನಾವು ಡಯಾಗ್ರಾಮ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಥ್ರೂ ದಿ ಡಯಾಗ್ರಾಮ್ ಇಲ್ಲಿ ನೋಡ್ಕೊಳ್ತಾ ಹೋಗಿ ಒಂದು ಡಯಾಗ್ರಾಮ್ ಹಾಕುವಾಗ ಇಲ್ಲಿ 2 ಆಕ್ಸಿಸ್ ಬರ್ತಾ ಹೋದ, OY ಆಕ್ಸಿಸ್ ಅಂಡ್ OX ಆಕ್ಸಿಸ್. ಇಲ್ಲಿ OX ಆಕ್ಸಿಸ್ ಒಂದು ವೇರಿಯಬಲ್ಸ್ ನ ಮೆಜರ್ ಮಾಡುತ್ತೆ ಅಂಡ್ OY ಇನ್ನೊಂದು ವೇರಿಯಬಲ್ಸ್ ನ ಮೆಜರ್ ಮಾಡುತ್ತೆ. ಇಲ್ಲಿ 2 ರೀತಿಯ ವೇರಿಯಬಲ್ಸ್ ನೋಡ್ತಾ ಹೋಗ್ತೀವಿ. ಒಂದು ಗೂಡ್ಸ್ ಮೀನ್ಸ್ ಯೂನಿಟ್ಸ್ ಆಫ್ ದಿ ಕಮಾಡಿಟೀಸ್, ಒಂದು ವೇರಿಯಬಲ್ಸ್ ಅಂಡ್ ಅದಕ್ಕೆ ರಿಲೇಟೆಡ್ ಆಗಿ ಸೊ ಯುಟಿಲಿಟೀಸ್ ಐದರ್ ಟೋಟಲ್ ಯುಟಿಲಿಟೀಸ್ ಆರ್ ಮಾರ್ಜಿನ್ ಯುಟಿಲಿಟಿ. ಇಲ್ಲಿ OX ಆಕ್ಸಿಸ್ ಅಲ್ಲಿ ನಾವು ಯೂನಿಟ್ಸ್ ಆಫ್ ದಿ ಕಮಾಡಿಟೀಸ್ ಗೂಡ್ಸ್ ಏನಂತ ಮೆಜರ್ ಮಾಡ್ತಾ ಹೋಗ್ತೀವಿ. ಯೂನಿಟ್ಸ್ ಎಷ್ಟಿದೆ 1 ಇಂದ 6 ವರೆಗೂ ಇದೆ. ಸೊ 1, 2, 3, 4, 6 ಇದರ ಹಾಕೊಳ್ತಾ ಹೋಗ್ತೀವಿ. ಅಂಡ್ ನಮಗೆ ಯುಟಿಲಿಟೀಸ್ ಇಲ್ಲಿ ಮಾರ್ಜಿನ್ ಯುಟಿಲಿಟೀಸ್ ಟೋಟಲ್ ಯುಟಿಲಿಟಿ 2 ಕೂಡ ಇದೆ OY ಆಕ್ಸಿಸ್ ಅಲ್ಲಿ. ಇಲ್ಲಿ ಮ್ಯಾಕ್ಸಿಮಮ್ಸ್ ವ್ಯಾಲ್ಯೂಸ್ ಎಷ್ಟು 20 ಬರುತ್ತೆ ನಂಬರ್ಸ್, ಮಿನಿಮಮ್ ಎಷ್ಟಿದೆ ಇಲ್ಲಿ 0 ಇಂದ ಇದೆ. ಸೊ ಹಾಗಾಗಿ 0 ಇಂದ 4 ನಮ್ಗೆ ಅನುಕೂಲಕ್ಕಾಗಿ 4, 8, 12, 16, 20, 24, 20 ರೀತಿ ಮಾಡ್ಕೊಂಡಿದ್ವಿ. ಇದು ಟೋಟಲ್ ಯುಟಿಲಿಟಿ ಇದು ಮತ್ತೆ ಮಾರ್ಜಿನ್ ಯುಟಿಲಿಟಿ. ಸೊ ಮಾರ್ಜಿನ್ ಯುಟಿಲಿಟಿ ಅಂತ ಹೇಳ್ತಾ ಹೋಗ್ತೀವಿ. ಅದು ಮೆಜರ್ನ ಮಾಡ್ತಾ ಹೋಗ್ತೀವಿ. ಫಸ್ಟಿಗೆ ನಾವು ಮಾರ್ಜಿನ್ ಯುಟಿಲಿಟಿಗೆ ಬರುವ. ಮಾರ್ಜಿನ್ ಯುಟಿಲಿಟೀಸ್ ಯಾವ ರೀತಿ ಕರ್ವ್ ಇದೆ ಅಂತ ಫಸ್ಟ್ ಯೂನಿಟ್ಸ್ ಅನ್ನ ಕನ್ಸ್ಯೂಮ್ ಮಾಡಿದಾಗ 8 ಸಿಕ್ಕಿದೆ ನೋಡ್ತಾ ಹೋಗಿ 8 ಸಿಕ್ಕಿದೆ. ಸೆಕೆಂಡ್ ಯೂನಿಟ್ ಕನ್ಸ್ಯೂಮ್ ಮಾಡಿದಾಗ ಅವನಿಗೆ 8 ಸಿಗುತ್ತೆ, 6 ಸಿಗುತ್ತೆ. ಥರ್ಡ್ ಯೂನಿಟ್ 4 ಸಿಗುತ್ತೆ ಅಂಡ್ 4th ಯೂನಿಟ್ 2 ಸಿಗುತ್ತೆ. 5th ಯೂನಿಟ್ 0 ಸಿಗುತ್ತೆ ಅಂಡ್ 6 ಯೂನಿಟ್ ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ, ಗೋಯಿಂಗ್ ಟು ನೆಗೆಟಿವ್ -2ಗೆ ಬಂದಿದೆ. ಸೊ ಹಾಗಾಗಿ ನೆಗೆಟಿವ್ ಆಗ್ತಾ ಹೋಗುತ್ತೆ. ಮಾರ್ಜಿನ್ ಯುಟಿಲಿಟೀಸ್ ಏನಾಗುತ್ತೆ ಇಲ್ಲಿ ನೆಗೆಟಿವ್ ಆಗಿದೆ. ಟೋಟಲ್ ಯುಟಿಲಿಟಿ ನೋಡ್ತಾ ಹೋಗಿ ಟೋಟಲ್ ಯುಟಿಲಿಟಿ ಬಿಗಿನಿಂಗ್ 8 ಇದೆ, ನಂತರದಲ್ಲಿ 14 ಆಗ್ತಾ ಹೋಗುತ್ತೆ, ನೆಕ್ಸ್ಟ್ 18 ಆಗುತ್ತೆ, ನೆಕ್ಸ್ಟ್ 20 ಆಗುತ್ತೆ, ಅಗೇನ್ 20 ಇದು ಕಾನ್ಸ್ಟೆಂಟ್ ಆಗಿದೆ. ಅದರಂತ ಅವರ ಮ್ಯಾಕ್ಸಿಮಮ್ ಕೆಪಾಬಿಲಿಟಿ ಎಷ್ಟಿದೆ ಅಂದ್ರೆ ಅವ್ನು ಜಸ್ಟ್ 20 ಮಾತ್ರ. ಸೊ 4th ಯೂನಿಟ್ ವರೆಗೂ ಮಾತ್ರ ಕನ್ಸ್ಯೂಮ್ ಮಾಡಿದ್ರೆ ಅವನಿಗೆ ಸಫಿಶಿಯೆಂಟ್. ಒಂದ್ ವೇಳೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ವಸ್ತುವನ್ನ ಕನ್ಸ್ಯೂಮ್ ಮಾಡೋಕೆ ಟ್ರೈ ಮಾಡಿದ್ರೆ ಅದೇನಾಗುತ್ತೆ, ಯಾವ ರೀತಿ ಅವನಿಗೆ ರಿಸಲ್ಟ್ ನ ಕೊಡಲ್ಲ, ಯಾವ್ದು ಸ್ಯಾಟಿಸ್ಫ್ಯಾಕ್ಷನ್ಸ್ ಕೊಡಲ್ಲ. ಒಂದು ವೇಳೆ ನಾವು ವ್ಯಕ್ತಿ ಏನಾದ್ರು 6 ಮಿನಿಟ್ಗೆ ಬಂದ್ರೆ ಏನಾಗುತ್ತೆ, ಸೊ ನೆಗೆಟಿವ್ ಆಗುತ್ತೆ, ಇರುವಂತ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಏನಾಗುತ್ತೆ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ 18 ಬಂದಿದೆ. ಇದು ಟೋಟಲ್ ಯುಟಿಲಿಟೀಸ್.
ನಮಗೆ ಈ ರೀತಿಯಾಗಿ ಈ ಸಿದ್ಧಾಂತವನ್ನು ನಾವು ಎಲಬ್ರೇಟ್ ಮಾಡ್ತಾ ಹೋಗ್ತೀವಿ. ದಾಸನ್ ಇಂಟ್ರೊಡ್ಯೂಸ್ ಮಾಡಿದ್ದು, ಇದನ್ನು ಡೆವಲಪ್ ಮಾಡಿದ್ದು, ಇದು ಡೆಫಿನೇಷನ್ಸು, ಅಸಂಪ್ಷನ್ಸ್ ಇಟ್ಕೊಂಡ್ಬಿಟ್ಟು ಡೆವಲಪ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ ತಗೊಳ್ತೀವಿ, ಯಾವುದೋ ಒಂದು ಇಮ್ಯಾಜಿನೇಷನ್ಸ್ ಮಾಡ್ಕೊಳ್ತೀವಿ. ಒಬ್ಬ ವ್ಯಕ್ತಿಗೆ ಹಸಿವಿದ್ದಾಗ ಆ ವ್ಯಕ್ತಿಯನ್ನು ವಾಪಸ್ಸನ್ನ ಯಾವುದೋ ಒಂದು ಕಮಾಡಿಟೀಸ್ನ ಕನ್ಸ್ಯೂಮ್ ಮಾಡ್ತೀವಿ, ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಅದಕ್ಕೆ ಒಂದು ಶೆಡ್ಯೂಲ್ ಹಾಕೊಳ್ತೀವಿ. ಯಾವ ರೀತಿಗಿದೆ, ಟೋಟಲ್ ಯುಟಿಲಿಟೀಸ್ ಯಾವ ರೀತಿ ಅಂತ ಬರ್ಕೊಳ್ತಾ ಹೋಗ್ತೀವಿ. ಅದನ್ನು ಇಲ್ಲಿ ಡಯಾಗ್ರಾಮ್ ಮುಖದಲ್ಲಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಈಗ ಈ ಸಿದ್ಧಾಂತ ಏನಿದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಇಂಪಾರ್ಟೆಂಟ್, 6 ಮಾರ್ಕ್ಸ್ಗೆ ಕ್ವಶನ್ಸ್ ರೈಸ್ ಆಗ್ತಾ ಹೋಗುತ್ತೆ. ಅಂಡು ನಿಮಗೆ ಇನ್ ಜನರಲ್ ಈ ಕಾನ್ಸೆಪ್ಟ್ನ ಸ್ಟಡಿ ಮಾಡಿದ್ರೆ ಏನೆಲ್ಲ ನಮಗೆ ಯೂಸಸ್ ಇದೆ ಅಂತಂದರೆ ಇಲ್ಲಿ ತುಂಬ ಯೂಸಸ್ ಬರ್ತಾ ಹೋಗುತ್ತೆ. ನಾನು ಬೇಸಿಕ್ಕು ನಿಮಗೆ ಈ ಚಾಪ್ಟರ್ಸನ್ನು ನಾನು ಆಬ್ಜೆಕ್ಟ್ ಹೇಳುವಾಗಲೇ ಹೇಳಿದ್ದೀನಿ ಬಿಗಿನಿಂಗ್ ಆಗಿ. ಈ ಒಂದು ಇದನ್ನು ನಾವು ಅಧ್ಯಯನ ಮಾಡೋದ್ರಿಂದ ಏನಂತಂದರೆ ಮೊದಲೇ ನಮಗೆ ಸಪ್ಲೈ ಆಫ್ ದ ಪ್ರಾಡಕ್ಟ್ಸ್ ನಮಗೆ ಲಿಮಿಟ್ಸ್ ಇರೋದ್ರಿಂದ ಇರುವಂಥ ಯಾವ ರೀತಿಗೆ ನಾವು ಅದನ್ನು ಲಿಮಿಟಾಗಿ ಬಳಕೆ ಮಾಡ್ಕೊಂಡು ಅಂತ ಹೇಳ್ತಾ ಹೋಗುತ್ತೆ. ಕಾರಣ ಏನಂದರೆ ಒಬ್ಬ ವ್ಯಕ್ತಿಯ ಕೆಪಬಿಲಿಟೀಸು 4th ಯೂನಿಟ್ ಇದೆ ಅಂತಂದರೆ ಆ ವ್ಯಕ್ತಿ 4ನೇ ಯೂನಿಟಿಗೆ ಅದನ್ನ ಏನು ಮಾಡಬೇಕಾಗುತ್ತೆ, ಲಾಸ್ಟ್ನ ಮಾಡಬೇಕಾಗುತ್ತೆ, ಅಲ್ಲಿಗೆ ಸಸ್ಪೆಂಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ಅದನ್ನು 5 ಯೂನಿಟ್ಸ್ ಬಂದರೆ 0 ಸಿಗುತ್ತೆ, ಸುಮ್ಕೆ ವೇಸ್ಟ್ ಆಗುತ್ತೆ. ಹಾಗಾಗಿ 5th and 6th ಆಪಲ್ಸ್ ಏನಿದೆ ಇದು ವೇಸ್ಟ್ ಆಗಬಾರ್ದು. ಈ ಸಿದ್ಧಾಂತವನ್ನು ಅಧ್ಯಯನ ಮಾಡೋದ್ರಿಂದ ಒಬ್ಬ ವ್ಯಕ್ತಿಗೆ ಎಷ್ಟು ಸಫಿಷಿಯೆಂಟ್ ಅಷ್ಟು ಮಾತ್ರ ಏನು ಮಾಡ್ತಾ ಹೋಗ್ತಾನೆ ಅಂತ ಕನ್ಸ್ಯೂಮ್ ನಾವು ಮಾಡ್ತಾ ಹೋಗ್ತೇನೆ. ನಮಗೆ ಎಕ್ಸೆಸಿವ್ ಆಗಿ ಏನು ಬರುತ್ತೆ, ಇದರಿಂದ ನಮಗೆ 0 ಬರುತ್ತೆ ಯುಟಿಲಿಟಿ ಅಂದರೆ, ನಮಗೆ -2 ಬರುತ್ತೆ ಅಂದರೆ 5th ಮತ್ತು 6th ಯೂನಿಟ್ ಏನು ಮಾಡ್ತಾನೆ ಅಂತ ನಿಲ್ಲಿಸ್ತಾನೆ. ಈ 5th ಮತ್ತು 6th ಯೂನಿಟ್ ಏನಿದೆ 5 ಮತ್ತು 6ನೇ ಆಪಲ್ಲು ಇನ್ನೊಬ್ಬ ಪರ್ಸನ್ಸ್ ಏನಿದೆ ಮೊದಲೇ ನಿಮಗೆ ಸ್ಟಾಕ್ಸ್ ಕಡಿಮೆ ಇರೋದ್ರಿಂದ, ಅವೈಲಬಿಲಿಟೀಸ್ ಕಡಿಮೆ ಇರೋದ್ರಿಂದ ಇನ್ನೊಬ್ಬ ಯಾವುದೋ ಪರ್ಸನ್ಸ್ಗೆ ಏನಾಗುತ್ತೆ ಅದು ಅನುಕೂಲ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ನಾವು ಮ್ಯಾಕ್ಸಿಮಮ್ ಆಗಿ ಅದನ್ನು ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ಇದು ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇದು ಈ ಟಾಪಿಕ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸ್. ಓಕೆ, ಥ್ಯಾಂಕ್ ಯು.